ಕೇಳಿಲ್ಲ, ಮತ್ತು ಸಂಸದರಿಗೆ ಕೇಳ್ಬೇಕು, ನಾನು ಕೇಳಿದ್ರೆ. ಈಗ ನಮ್ಮ ದಾವಣಗೆರೆ ಕಬ್ರಿಸ್ತಾನದಲ್ಲಿ ನಮ್ಮ ಏನು ಉಜುರ್ಕನ್ನ ಅವಶ್ಯಕತೆ ಇತ್ತು. ಆ ನಿಟ್ಟಿನಲ್ಲಿ ಇವತ್ತು ಒಂದು 50 ಲಕ್ಷ ರೂಪಾಯಿ ಅನುದಾನದಲ್ಲಿ ಇನ್ನು ಹೆಚ್ಚಿಗೆ ಆದರೂ ಪರವಾಗಿಲ್ಲ, ಒಟ್ಟು ಕ್ಲೀನಾಗಿ ಮಾಡ್ರಪ್ಪ ಅಂತ ಹೇಳಿದ್ದಾರೆ ಸಂಸದರು. ಅದೇ ರೀತಿ ಇವತ್ತು ಇಲ್ಲಿ ಮತ್ತು ವಿವಿಧ ಏನು ಮಾರ್ಚ್ ಒಳಗಡೆಗೆ ಅನುದಾನವನ್ನೆಲ್ಲ ಉಪಯೋಗಿಸ್ಕೋಬೇಕು. ಹಿಂದಿನ ಸಂಸದರಂಗೆ ಅಲ್ಲ, ನಾವು ಎಲ್ಲ ಅನುದಾನವನ್ನು ಉಪಯೋಗಿಸ್ಕೊಂಡು ಜನಗಳಿಗೋಸ್ಕರ ಏನು ಅನುದಾನವನ್ನು ಕೊಟ್ಟಿದಾರೋ ಅದನ್ನೆಲ್ಲ ಪ್ರತಿಯೊಂದು ಉಪಯೋಗ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮಾರ್ಚಿಗೆ ಏನೇನು ಉಳಿದಿತ್ತೋ ಅವನ್ನ ಇಲ್ಲಿ ಕಬ್ರಿಸ್ತಾನ ಇರ್ಬೋದು, ಬೀರೇಶ್ವರ ಕಲ್ಯಾಣ ಮಂಟಪ ಇರ್ಬೋದು, ಮತ್ತು ಹಳ್ಳಿಗಳಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೆ ಎಲ್ಲ ಈಕ್ವಲ್ ಆಗಿ ಅನುದಾನವನ್ನು ಕೊಟ್ಟು MP ಅನುದಾನವನ್ನು ನಾವು ಇವತ್ತು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಿಂದ ಇನ್ನೂ ಹೆಚ್ಚು ಕೇಂದ್ರ ಮತ್ತು ರಾಜ್ಯದ ಅನುದಾನವನ್ನು ತಂದು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಲಿ. ಅದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋ ನೀರಾವರಿದು ಹೆಚ್ಚು ನಾವು ಪ್ರಗತಿ ಹೊಂದಬೇಕಾಗಿದೆ. ಇವತ್ತು ಟೇಲ್ ಲ್ಯಾಂಡಿಗೆ ನಿನ್ನೆ ಅವರು ಮಾತಾಡಿದ್ದಾರೆ MP. ಆ ನಿಟ್ಟಿನಲ್ಲಿ ನಾವು ಇವತ್ತು ಕೆಲಸವನ್ನು ಮಾಡಬೇಕಾಗಿದೆ. ಅಪ್ಪರ್ ಭದ್ರಕ್ಕೆ ಅನುದಾನ ಬಂದಿಲ್ಲಿನ ಕೇಂದ್ರದಿಂದ, ಮತ್ತು ಅದೇ ರೀತಿ ನಮ್ಮ ಹರಿಹರ ತಾಲೂಕು ಮತ್ತು ದಾವಣಗೆರೆ ತಾಲೂಕಿನಲ್ಲಿ ಟೇಲ್ ಲ್ಯಾಂಡಿಗೆ ಇವತ್ತು ನೀರು ಒದಗಿಸ್ಬೇಕಾಗೈತಿ. ಆ ಒಂದು ಕೆಲಸವನ್ನು ಕೇಂದ್ರ ಮತ್ತು ರಾಜ್ಯದ, ನಾವು ರಾಜ್ಯದಲ್ಲಿದ್ದೀವಿ, ಕೇಂದ್ರದಲ್ಲಿ ಅವರಿದ್ದಾರೆ, ಹೆಚ್ಚಿನ ಒಂದು ಅನುದಾನ ತಂದು ಮಾಡಲಿ. ಅದಕ್ಕೆ ನನ್ನ ಸಂಪೂರ್ಣ ಸಹಕಾರ ಇದೆ ಅಂತ ನಾನು ಹೇಳ ಬಯಸ್ತೇನೆ. ಯಾರು ಕರೆಕ್ಟ್ ಸ್ಪೀಕರ್ದು ಕರೆಕ್ಟ್ ಇದೆ, ಯಾವ ರೀತಿಯಿಂದ ತೊಂದರೆ ಇಲ್ಲ, ಕರೆಕ್ಟಾಗಿ ನಮ್ಮಂಥ ಸ್ಪೀಕರ್ ಎಲ್ಲಿ ಇಲ್ಲ. ಯಾರು ಖಾದರ್, UT ಖಾದರ್ ಒಳ್ಳೆಯ ಸ್ಪೀಕರ್, ಒಳ್ಳೆ ರೀತಿಯಿಂದ ಹೌಸನ್ನು ಇಲ್ಲಿ ಮಠ ಕರೆಕ್ಟ್ ಪ್ರೊಸೀಜರ್ ಪ್ರಕಾರ ನಡೆಸ್ಕೊಂಡು ಬಂದಿದ್ದಾರೆ. ಅದು ಯಾವ ರೀತಿಯೂ ಕೊರತೆ ಆಗಿಲ್ಲ. ಮತ್ತು ಟೈಮಿಂಗ್ಸ್ ಆಗಲಿ, ರಾತ್ರಿ ಬೆಳಗಿನ ಜಾವ ತನಕ 2 ಗಂಟೆ 3 ಗಂಟೆ ತನಕ ಇವತ್ತು ಹೌಸ್ನ ನಡೆಸ್ಕೊಂಡು ಹೋಗ್ಯಾರ. ಒಂದು ಸ್ವಲ್ಪನೂ ವೇಸ್ಟ್ ಮಾಡಿಲ್ಲ. ಆ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದು ಇಲ್ಲ. ನಮ್ಮ ಹೇಳಕ್ಕೆ ಅವ್ರಿಗೆ ಬೇರೆ ಕೆಲಸನೇ ಏನೈತೆ, ಮತ್ತೇನು ಬಾಯಿ ಸಿಕ್ಕಂಗೆ ಮಾತಾಡ್ಕೊಂತ ಹೋದ್ರೆ ಯಾರು ಯಾಕೆ ಸುಮ್ಮನೆ ಇರ್ತಾರೆ? ಕೇಂದ್ರದಾಗ ಮಾಡಲಿಲ್ಲ ಅವರು. ಸರ್, ಗುತ್ತಿಗೆ ಮೀಸಲಾತಿ ಮುಸ್ಲಿಮ್ಗೆ 4% ಮೀಸಲಾತಿ ನೀಡಿದಾರಲ್ಲ, ವಿಚಾರವಾಗಿ ಹೋರಾಟವನ್ನು ಮಾಡ್ತಾರೆ ಯಾರು? BJP ಅವರೆಲ್ಲ ಮಾಡಲಿ ಬಿಡು, ಅದಕ್ಕೇನೈತೆ, ಮಾಡೋಕ್ಕೇನೈತೆ, ಅದಕ್ಕೇನು. ನಮ್ದು ನೋಡು, ಎಲ್ಲರಿಗೂ ಒಟ್ಟು ಸರಿಸಮಾನವಾಗಿ ಇರಬೇಕು. ಪ್ರತಿಯೊಬ್ಬರು ಸರಿಸಮಾನವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಪ್ರತಿ ಜಾತಿ ಜನಾಂಗದವರು ಈಕ್ವಾಲಿಟಿ ಅನ್ನು ನಾವು ಇಟ್ಕೊಂಡು ನಾವು ಇವತ್ತು ಮುನ್ನಡೀತಾ ಇದ್ದೀವಿ. ಬೇರೆ ಕ್ಯಾಲ್ಸ್ ಇಲ್ಲ ಬಾರಪ್ಪ. ರಾಜಣ್ಣಂದು ಇವತ್ತು ಹೇಳಿದಾರಲ್ಲಪ್ಪ, ಯಾವ ರೀತಿಯಿಂದ ರಾಜಣ್ಣ ಪಾಪ ಕರೆಕ್ಟಾಗಿ ಹೇಳ್ಯಾರಲ್ಲ, ರಾಜಣ್ಣನ ಮಾತಾಡ್ಯಾರಲ್ಲ. ಮತ್ತೆ ನಮಗೇನು ಬಂದಿಲ್ಲ ಇಲ್ಲಿ ಮಠ. ರಾಜಣ್ಣ ಹಂಗೆ MB ಪಾಟೀಲ್ ಹೇಳ್ಯಾರ, ಸತೀಶ್ ಹೇಳ್ಯಾರ, ಎಲ್ಲರೂ ಮಾತಾಡ್ಯಾರಲ್ಲ ಒಳ್ಳೆ ರೀತಿಯಿಂದ. ಈಗ ಈಗ ಹನಿ ಟ್ರ್ಯಾಪ್ ಬಗ್ಗೆ ಏನು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳ್ಯಾರ ಯಾರು, ಹೋಮ್ ಮಿನಿಸ್ಟ್ರು ಮತ್ತು ಮುಖ್ಯಮಂತ್ರಿಗಳು. ಏನಾಗತ್ತೆ ನೋಡೋಣ. ಅಧ್ಯಕ್ಷರು ಅಲೋ ಅಂದ್ರೆ ಅಲೋ ಅಂತಾರೆ ಸರ್ ಅಂತ ಆ ಥರ ಹೇಳ್ತಾ ಇದ್ರು. ಯಾರು? DK ಶಿವಕುಮಾರ್. ನಾವು ಹಲೋ ಅಂದ್ರೆ ಎದುರಿನವ್ರು ಹಲೋ ಅಂತಾರ, ಹಿಂಗಂದ್ರೆ ಅದನ್ನ ಒಂದು ದೊಡ್ಡ ಸಪೋರ್ಟಿಂಗ್ ಇರುತ್ತೆ ಎರಡು ಕಡೆಯಿಂದ. ಈಗ ಇವತ್ತು MB ಪಾಟೀಲ್ ಹೇಳ್ಯಾರಲ್ಲ, ರಾಜಣ್ಣ ಹಲೋ ಅಂದ್ರೆ ಯಾರಿಗೂ ಹಲೋ ಅಂದಿಲ್ಲ, ಏನು ಅಂತ ಕೇಳ್ಯಾರ, ಪ್ರಶ್ನೆ ಮಾಡ್ಯಾರ. ಅಂತರ್ಗ ಹನಿ ಟ್ಯಾಪ್ ಮಾಡಕ್ ಹೋದ್ರೆ ಏನ್ ಬರ್ತದೆ? ನನಗೆ ಆಯ್ ಅಂತ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.